ಆತ್ಮೀಯರೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ನಾನಿದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ನಮ್ಮ ಕರ್ನಾಟಕ ನಮಗೆಷ್ಟು ಗೊತ್ತು ಇತಿಹಾಸ ಮಾಲಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಶ್ನೋತ್ತರಗಳು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಉಪಯೋಗಕ್ಕೆ ಬಂದೇ ಬರುತ್ತೆ ಎಂಬುದು ನನ್ನ ಸದಾಶಯ. ಈಗ ನೋಡ್ಕೊಂಡು ಬರುವ ವಿಜಯನಗರದ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ನಮ್ಮ ವಿಜಯನಗರದ ಸಾಮ್ರಾಜ್ಯಕ್ಕೆ ರೇಷ್ಮೆ ಚೀನಾ ದೇಶದಿಂದ ಆಮದಾಗುತ್ತಿತ್ತು. ಸಂತ ಕನಕದಾಸರ ಜನ್ಮಸ್ಥಳ ಬಾಡ. ಕೃಷ್ಣದೇವರಾಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಹಂಪಿಯಲ್ಲಿದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಯಾರು? ಹರಿಹರ ಮತ್ತು ಬುಕ್ಕ. ವಿಜಯನಗರದ ಯಾವ ದೊರೆ ಚೀನಾಗೆ ರಾಯಭಾರಿಯನ್ನು ಕಳುಹಿಸಿದ್ದರು? 1ನೇ ಬುಕ್ಕ. ಕೆಳದಿ ನಾಯಕರ ರಾಜಲಾಂಛನ ಏನಾಗಿತ್ತು? ಗಂಡು ಬೇರುಂಡ. 10ನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗುತ್ತಿತ್ತು: ಸಿದ್ಧಾಂತ ಚಕ್ರವರ್ತಿ. ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರು. ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ವಿದ್ಯಾರಣ್ಯ. ತಾಳಿಕೋಟೆ ಕದನ ನಡೆದದ್ದು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರದ ಅರಸರ ನಡುವೆ. ಯಾವ ಕೃತಿ ಕನಕದಾಸರ ರಚಿತವಾಗಿಲ್ಲ? ಹರಿಭಕ್ತಸಾರ, ಮೋಹನ ತರಂಗಣಿ, ನ್ಯಾಯಾಮೃತ, ರಾಮ ಧ್ಯಾನ ಚರಿತೆ. ಇದರಲ್ಲಿ ಸರಿಯಾದ ಉತ್ತರ ನ್ಯಾಯಾಮೃತ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ. ಕನಕದಾಸ, ಬಸವಣ್ಣ, ಪಂಪ, ಸರ್ವಜ್ಞ. ಸರಿಯಾದ ಉತ್ತರ ಕನಕದಾಸ. ವಿಜಯನಗರ ಸಾಮ್ರಾಜ್ಯದ ಪತನ ಆದ ಯುದ್ಧಭೂಮಿ ಇರುವ ಸ್ಥಳ ತಾಳಿಕೋಟೆ. ಕೃಷ್ಣದೇವರಾಯನ ಯುದ್ಧ ಸಾಹಸಗಳ ಚಾರಿತ್ರ್ಯಕ್ರಮ. ಬಿಜಾಪುರದೊಂದಿಗೆ ದಿಗ್ವಿಜಯ ಆರಂಭ. ಕೃಷ್ಣದೇವರಾಯನ ಯುದ್ಧ ಸಾಹಸ ಚಾರಿತ್ರ್ಯಕ್ರಮ. ವಿಜಯನಗರ ಆಳ್ವಿಕೆಯಡಿ ಜಮೀನುದಾರರು ಮತ್ತು ಗೇಣಿದಾರರ ನಡುವಿನ ಯುದ್ಧ ಪಾಲುದಾರಿಕೆ ವ್ಯವಸ್ಥೆಯನ್ನು ಹೀಗೆಂದು ಕರೆಯುವರು: ವರಂ. ಕುಮಾರವ್ಯಾಸನ ನಿಜವಾದ ಹೆಸರು ನಾರಾಯಣಪ್ಪ. ತಾಳಿಕೋಟೆ ಯುದ್ಧವು ಯಾರ ಆಳ್ವಿಕೆ ನಡೆಯಿತು? ಸದಾಶಿವರಾಯ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ನಿಕೊಲೋ ಕೋಂತಿ. ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ ಯಾದಗಿರಿ. ರಕ್ಕಸದ ಅಂಗಡಿ ತಾಳಿಕೋಟೆ ಯುದ್ಧವು ಈ ವರ್ಷ ನಡೆಯಿತು. 1565ರಲ್ಲಿ ನಡೆಯಿತು. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳು ಹೀಗೆ ಕರೆಯಲಾಗುತ್ತದೆ: ರಾಜ್ಯಗಳು. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು 1ನೇ ಹರಿಹರ. ಭರತೇಶ ವೈಭವದ ಕರ್ತೃ ರತ್ನಾಕರ ವರ್ಣಿ. ರಕ್ಕಸದ ಅಂಗಡಿ ತಾಳಿಕೋಟೆ ಯುದ್ಧವು ಈ ವರ್ಷ ನಡೆಯಿತು. 1565. ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು? 1ನೇ ದೇವರಾಯ. ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯ? 1ನೇ ದೇವರಾಯ. ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನು ರಚಿಸಿದ ಆಮುಕ್ತ ಮೌಲ್ಯದ ಕೃತಿಯ ಭಾಷೆ ತೆಲುಗು. ನ್ಯೂನೀಸ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟರು ಅಚ್ಯುತರಾಯ. ಕೃಷ್ಣದೇವರಾಯನು ಯಾರ ಸಮಕಾಲೀನರಾಗಿದ್ದರು? ಬಾಬರ್. ವಿಜಯನಗರ ಭೇಟಿ ನೀಡಿದ್ದ ಅರಸರು ಮತ್ತು ಅಬ್ದುಲ್ ರಜಾಕ್ ಈತ ವಿದೇಶಿಗ. 2ನೇ ದೇವರಾಯ ಇದ್ದಾಗ ಬಂದವ. ನಿಕೊಲೋ ಕೋಂತಿ 1ನೇ ದೇವರಾಯ. ಫರ್ನಿಸ್ ನ್ಯೂನೇಶ್ ಅಚ್ಯುತರಾಯ. ಬಾರ್ಬೋಸಾ ಕೃಷ್ಣದೇವರಾಯ.
ಅಬ್ದುಲ್ ರಜಾಕ್ ಬರೆದು 1443ರಲ್ಲಿ, ನಿಕೋಲಾ ಕೊಂತಿ 1423ರಲ್ಲಿ, ನ್ಯೂನೆಸ್ 1535ರಲ್ಲಿ, ಬಾರ್ಬೋಸಾ 1515ರಲ್ಲಿ, ಒಂದನೇ ದೇವರಾಯನ ಕಾಲಕ್ಕೆ ಬಂದು ಇಟಲಿಯವ, ಇನ್ನೆಲ್ಲರೂ ಕೂಡ ಪೋರ್ಚುಗೀಸರ ದೇಶದಿಂದ ಬಂದಂಥ ವಿದೇಶಿ ಪ್ರವಾಸಿಗರಾಗಿದ್ದಾರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಸರ್ವರಿಗೂ ಶುಭವಾಗಲಿ.